ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಈ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಬಗ್ಗೆ ಮಾತಾಡ್ತಾ ಇದ್ವಿ. ಅದರಲ್ಲೂ ಕೂಡ ಮಹಿಳೆಯರ ಮೇಲೆ ಯಾವ ರೀತಿ ಒಂದು ಅನುಕೂಲಗಳಿದೆ ಕಾನೂನಿನಡಿಯಲ್ಲಿ ಅಂತ ಕೂಡ ಚರ್ಚೆ ಮಾಡ್ತಾ ಇದ್ವಿ. ಸಾಮಾನ್ಯವಾಗಿ ಮಹಿಳೆಯರ ಮೇಲೆ ನಡೆಯುವ ಒಂದು ತೊಂದರೆಗಳು ಕೆಲವು ಸರಿ ಮನೆಯಿಂದ ಹೊರಗಡೆ ನಡೆಯುತ್ತೆ. ಆ ರೀತಿ ನಡೆದ ತೊಂದರೆಗಳಿಗೆ ನಾನು ಆಗಲೇ ಚರ್ಚೆ ಮಾಡಿದ್ದೀನಿ, ಯಾವ ರೀತಿ ಕಾನೂನು ನೆರವಿದೆ ಅಂತ ಅಂದ್ಬಿಟ್ಟು. ಬಟ್ ಬಹಳಷ್ಟು ಮಹಿಳೆಯರಿಗೆ ತೊಂದರೆ ಆಗೋದು ಮನೆಗಳಲ್ಲಿ. ಆಗ ಆ ರೀತಿ ಆದಾಗ ಅವ್ರಿಗೆ ಯಾವ ರೀತಿ ಕಾನೂನು ಸಲಹೆ ಇದೆ ಅಥವಾ ಸಪೋರ್ಟ್ ಇದೆ ಅನ್ನೋದಕ್ಕೆ ನಮ್ಮ ಒಂದು ಸರ್ಕಾರ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಅಂತ ಒಂದು ಸಪರೇಟ್ ಕಾನೂನೇ ತಂದಿದೆ. ಅಂದರೆ ಒಂದು ಮಹಿಳೆಯರಿಗೆ ಒಂದು ಮನೆಯಲ್ಲಿ ನಡೆಯುವಂಥ ಒಂದು ಅನ್ಯಾಯ ಅಕ್ರಮಗಳಿಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ ಈ ಒಂದು ಕಾನೂನು ಬಂದಿದೆ. ಈಗ ಆಲ್ರೆಡಿ ಇರೋ ಕಾನೂನಿಗೂ ಇದಕ್ಕೇನು ವ್ಯತ್ಯಾಸ ಅಂತಂದರೆ, ಆ ಒಂದು ಕಾನೂನಿನಡಿಯಲ್ಲಿ ಒಂದು ಪ್ರಕ್ರಿಯೆ ಆಗೋದು, ಕೋರ್ಟ್ಗೆ ಹೋಗೋದು, ಕಂಪ್ಲೇಂಟ್ ಕೊಡೋದು, ಬಹಳಷ್ಟು ನ್ಯಾಯ ಒದಗಿಸೋದು ಬಹಳಷ್ಟು ತಡ ಆಗ್ತಾಯಿತ್ತು. ಈ ರೀತಿ ಆಗಬಾರ್ದು, ಅವರಿಗೆ ತಕ್ಷಣ ಒಂದು ಸಹಾಯ ಸಿಗಬೇಕು ಅನ್ನೋದಕ್ಕೋಸ್ಕರನೇ ಈ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟನ್ನು ತಂದಿದ್ದಾರೆ. ಇದರಲ್ಲಿ ಯಾವುದೇ ಒಂದು ಮನೆಯಲ್ಲಿ ನಡೆಯುವಂಥ ಒಂದು ಅನ್ಯಾಯಗಳಿಗೆ, ಅಂದರೆ ಅವರಲ್ಲಿ ಮನೆಯಲ್ಲಿ ಅವ್ರಿಗೇನಾದರೂ ಹೊಡಿತಾ ಇದ್ದರೆ, ಬಡಿತಾ ಇದ್ದರೆ, ಒಂದು ವರದಕ್ಷಿಣೆ ತನ್ನಿ ಅಂತ ಅಂದ್ಬಿಟ್ಟು ಕಾಡಿಸ್ತಾ ಇದ್ದರೆ, ಅವ್ರನ್ನ ಮನೆಯಿಂದ ಹೊರಗಡೆ ಹಾಕಿದ್ರೆ, ಆಮೇಲಿಂದ ಅವ್ರಿಗೆ ಇನ್ಯಾವುದೇ ರೀತಿ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆಗಳನ್ನು ಕೊಡ್ತಾ ಇದ್ದಾಗ ಈ ಒಂದು ಕಾನೂನಿನಡಿಯಲ್ಲಿ ಅವರಿಗೆ ಸಪೋರ್ಟ್ ಸಿಗುತ್ತೆ. ಈ ಒಂದು ಕಾನೂನಿನಡಿಯಲ್ಲಿ ಅವರು ಸಪೋರ್ಟ್ ತೊಗೊಳ್ಳೋದಕ್ಕೆ ಒಬ್ಬ ಪ್ರೊಟೆಕ್ಷನ್ ಆಫೀಸರ್ ಅಂತ ನೇಮಕ ಆಗಿರ್ತಾರೆ. ಅವರು ಪೊಲೀಸರ್ ಆಫೀಸರ್ ಆಗಿರ್ಬೋದು, ಒಬ್ಬ ಅಡ್ವೊಕೇಟ್ ಆಗಿರ್ಬೋದು, ಇನ್ಯಾವುದೋ ಒಂದು ಗೌರ್ಮೆಂಟ್ ಆಫೀಸರ್ ಆಗಿರ್ಬೋದು. ಒಂದೊಂದು ಏರಿಯಾಕ್ಕೆ ಒಂದು ಗೌರ್ಮೆಂಟ್ ಅವ್ರನ್ನ ನೇಮಿಸಿದೆ. ನೀವು ಆ ಒಂದು ಪ್ರೊಟೆಕ್ಷನ್ ಆಫೀಸರ್ ಬಳಿ ಹೋದಾಗ ನಿಮಗೆ ಈ ಒಂದು ಕಾನೂನಿನಡಿಯಲ್ಲಿ ಎಲ್ಲ ರೀತಿ ಸಹಾಯ ಸಿಗುತ್ತೆ. ಈ ಕಾನೂನಿನಡಿಯಲ್ಲಿ ಬಹಳಷ್ಟು ಸಹಾಯಗಳಿದೆ. ಅದೇನು ಅಂತ ನಮ್ಮ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಸ್ನೇಹಿತರೆ. ನಮಸ್ಕಾರ.